ಆದಷ್ಟು ಬೇಗ ಮನೆಗೆ ಹೋಗಬೇಕು. ದೇವಯಾನಿ ಅಮ್ಮನ ಬಳಿ ಮಾತಾಡಬೇಕು. ರಾಜಕುಮಾರನ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ತಡ ಮಾಡಬಾರದು. ಹೋಗಣ್ವಾ? ಏನಮ್ಮ ಅಮೃಪಾಲಿ, ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತೀಯಮ್ಮ. ಏನ್ ಛಲ, ಏನ್ ಧೈರ್ಯ. ಹೇ ಅಪ್ಪ, ಮುಂಚೆ ಅವ್ರ ಫೈಟಿಂಗ್ ನೋಡಿಲ್ವಾ ನೀವು? ಮುಂಚೆನಾ? ಇದಕ್ ಮುಂಚೆ ಅಮ್ರಪಾಲಿ ಫೈಟಿಂಗ್ ಮಾಡಿದ್ರ? ನೆನ್ಪಿಲ್ವಾ ಚಿಕ್ಕಪ್ಪ? ಅದೇ ಬೃಂದನ ರೌಡಿಗಳು ಕರ್ಕೊಂಡು ಹೋಗಿದ್ರಲ್ಲ. ಹಾ, ನೀವೆಲ್ಲ ಪೂಜೆ ಹೇಳಿದ್ರಿ. ಏನ್ ಫೈಟಿಂಗ್ ಮಾಡಿದ್ರು ಗೊತ್ತಾ ಆಮ್ರಪಾಲಿ? ಎಲ್ ಕಲ್ತೆ ಅಮ್ರಪಾಲಿ ಫೈಟಿಂಗ್ ಮಾಡೋದನ್ನ? ಅದು ಅವ್ರಿಗೆ ಅದೆಲ್ಲ ನೆನಪಿದ್ರೆ ಇಷ್ಟು ದಿನ ನಮ್ಮನೇಲಿ ಇರ್ತಿದ್ರಾ? ಪಾಪ ಆಮ್ರಪಾಲಿಗೆ ಅವ್ರ ಮನೆಯವ್ರ ಬಗ್ಗೆ, ಅವ್ರ ಲೈಫ್ ಬಗ್ಗೆ ಏನು ನೆನ್ಪಿಲ್ಲ. ಯಾರಿಗ್ ಗೊತ್ತು, ಅವ್ರಪ್ಪ ಅವ್ರಿಗೆ ಕರಾಟೆ ಹೇಳ್ಕೊಟ್ಟಿರ್ಬೇಕು. ಹಾ, ಅಪ್ಪ ಹೊರಡೋಣ? ಈ ಹುಡುಗಿ ಹಿಂದೆ ಏನೋ ಕತೆ ಇದೆ. ಒಂದಕ್ಕೊಂದು ಲೆಕ್ಕ ಸರಿ ಹೋಗ್ತಾ ಇಲ್ಲ. ಇವಳ ಕತೆ ಏನು ಅಂತ ಸರಿಯಾಗಿ ತಿಳ್ಕೋಬೇಕು. ನಿನಗೆ ನಾಚಿಕೆ ಆಗಲ್ವಾ ಈಶ್ವರಿ ಈಗ ನಿಂತ್ಕೊಂಡು ನಗಕ್ಕೆ? ನಿಮ್ ಮಗ ಆಗ್ಲೇ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ದಾಗಿದೆ. ಇಲ್ದಿದ್ರೆ ಇಷ್ಟು ಬೇಗ ನಾಚಿಕೆ ಆಗಲ್ವಾ ಅಂತ ಕೇಳ್ತಿರ್ಲಿಲ್ಲ ಅಲ್ವಾ? ತುಂಬಾ ಬಂಡಿಗೆಟ್ಬಿಟ್ಟಿದೀಯ ಈಶ್ವರಿ ನೀನು. ನಿನ್ನಾಗೆ ನಿನ್ ಮಗಳು ಅಷ್ಟೇ ಕೆಟ್ಟ ಬುದ್ಧಿ ಕಲಿತಿದ್ದಾಳೆ. ಬೇರೆ ದಾರಿ ಏನಿದೆ ಮಾಯಿ? ಅರಸು ಮನೆಯಲ್ಲಿ ಗಂಡು ಮಕ್ಕಳಿಗೆ ವಜ್ರ ವೈಡೂರ್ಯ ಅಧಿಕಾರ ಎಲ್ಲ ಇದೆ. ಹೆಣ್ಣು ಮಕ್ಕಳಿಗೆ ಕೆಟ್ಟ ಬುದ್ಧಿ. ಅಮ್ಮನಿಂದ ಮಗಳಿಗೆ, ಮಗಳಿಂದ ಅವಳ ಮಗಳಿಗೆ ಅಲ್ವಾ? ನಿನಗೆ ಭ್ರಮೆ ಈಶ್ವರಿ. ನೀನ್ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದಲ್ಲ ನಾನೇ. ಆದ್ರೆ ಆ ತಪ್ಪಿಂದ ನೀನ್ ನರಳ್ತಾ ಇದೀಯ ಅಂತ ಅನ್ಕೊಂಡ್ಬಿಟ್ಟಿದ್ಯಾ. ಆದ್ರೆ ಸತ್ಯ ಏನು ಅಂದ್ರೆ ಅನುಭವಿಸ್ತಾ ಇರೋದು ನಾನು, ಈ ಮನೆಯವರು. ಸರಿ ಮಾಯಿ, ನಿನಗೆ ನೆಮ್ಮದಿಯಿಂದ ರಾತ್ರಿ ನಿದ್ದೆ ಮಾಡಕ್ಕೆ ಏನು ಸುಳ್ಳು ಹೇಳಬೇಕೋ ಅದನ್ನ ಹೇಳ್ಕೊ. ಸುಳ್ಳು? ನಿನ್ನ ಮಗಳು ಮಾರ್ಕೆಟ್ ಅಲ್ಲಿ ರೌಡಿಗಳನ್ನ ಕರೆಸಿ ನಾಟಕ ಆಡಿದ್ದು ಸುಳ್ಳು. ಅವಳು ಯಾಕೆ ಹಂಗ್ ಮಾಡಿದ್ಲು ಅಂತ ಗೊತ್ತಾ ಮಾಯಿ? ನೀನೇ ಅವಳ ತಲೆಗೆ ದರಿದ್ರನ ತುಂಬಿಸಿರ್ತೀಯ. ಒಂದು ನೆನ್ಪಲ್ಲಿ ಇಟ್ಕೋ ಈಶ್ವರಿ, ಪ್ರದ್ಯುಮ್ನ ಹೆಸರಿಗಾಗ್ಲಿ, ಅರಸು ಮನೆತನಕ್ಕಾಗ್ಲಿ, ನೀನಾಗ್ಲಿ ನಿನ್ನ ಮಗಳಾಗ್ಲಿ ಧಕ್ಕೆ ಬರೋ ಹಾಗೆ ಮಾಡಿದ್ರೆ ಆ ಕ್ಷಣನೇ ಈ ಮನೆಯಿಂದ ಹೊರಗೆ ಹೋಗಾಗೆ ನಾನ್ ಮಾಡ್ತೀನಿ. ಪ್ರದ್ಯುಮ್ನ ಒಂದು ದಿನ ವಾರಸ್ದಾರ ಆಗ್ತಾನೆ. ಆದ್ರೆ ಇದು ಇನ್ನೂ ಈ ಶಾಂತ ದುರ್ಗಾ ಮನೆ ಅನ್ನೋದನ್ನ ಮರಿಬೇಡ. ಪ್ರದ್ಯುಮ್ನ ಬಂದ ಅನ್ಸುತ್ತೆ. ಪ್ರದ್ಯುಮ್ನ 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 ಮನೆಗ್ ಬಂದಿಲ್ವಾ? ಬಂದಿದ್ದಾನೆ ಮಾಯಿನ್ ಮಾತಾಡ್ಸಕ್ ಹೋಗಿದ್ದಾನೆ. ಬಂದ್ಬಿಡ್ತಾನೆ ಇನ್ ಸ್ವಲ್ಪ ಹೊತ್ತು. ಮನೆಗ್ ಬಂದ ತಕ್ಷಣ ನನ್ನನ್ನು ಯಾಕೆ ನೋಡಕ್ ಬರ್ಲಿಲ್ಲ? ಯಾಕೋ ತುಂಬಾ ಭಯ ಆಗ್ತಿದೆ. ಯೋಚನೆ ಮಾಡ್ಬೇಡಿ ಅವನ್ಗೇನು ಆಗಿಲ್ಲ. ಯಾಕೆಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು ಅವತ್ತು ದೇವಸ್ಥಾನದಲ್ಲಿ?
ಬನ್ನಿ. ನೀವವತ್ತು ದೇವಸ್ಥಾನದಿಂದ ಬಂದಾಗ್ಲಿಂದ ಏನೋ ನೋಡಿಲ್ದೇ ಇರೋದನ್ನ ನೋಡಿರೋ ಹಾಗಿದ್ದೀರಾ. ನನ್ಗೆ ಅರ್ಥ ಆಗುತ್ತೆ ನಿಮ್ಮ ಮನ್ಸಲ್ಲಿ ಏನು ನಡೀತಾ ಇದೆ ಅಂತ. ಇಲ್ಲ, ಯಾರಿಗೂ ಅರ್ಥ ಆಗಲ್ಲ. ನನ್ನ ಮನ್ಸಲ್ಲಿ ಏನು ನಡೀತಿದೆ ಅಂತ ಯಾರಿಗೂ ಅರ್ಥ ಆಗಲ್ಲ. ಇದು ನನ್ನ ಮಗನ ಜೀವನ, ಬೇರೆ ಯಾರಿಗೂ ಅರ್ಥ ಆಗಲ್ಲ. ಆಪತ್ ಬಾಂಧವನ್ಗೇನು ಆಗಲ್ಲಮ್ಮ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಅವನು ಇನ್ನು ಯಾಕೆ ಬಂದಿಲ್ಲ? ಅವನಿಗೇನಾಗಿಲ್ಲ ತಾನು? ಏನೂ ಆಗಿಲ್ಲ. ಎಷ್ಟೇ ಕಷ್ಟ ಬಂದ್ರೂ ಎದುರಿಸೋ ಶಕ್ತಿ ಇದೆ ಆಪತ್ ಬಾಂಧವನ್ಗೆ. ಇವತ್ತೇ ನೋಡಿ ಒಂದಷ್ಟು ಜನ ಹೊಡೆಯಕ್ ಬಂದ್ರು. ಆಪತ್ ಬಾಂಧವನ್ಗೆ ಏನೂ ಆಗಿಲ್ಲ. ಹೊಡೆಯಕ್ ಬಂದ್ರ? ಯಾರು? ಎಲ್ಲಿ? ಅಯ್ಯೋ, ನೀನ್ ಮೊದ್ಲೇ ಯಾಕೆ ಹೇಳಲಿಲ್ಲ? ಅಯ್ಯೋ, ನನ್ ಪ್ರತಿಯೊಬ್ಬಂಗೆ ಏನಾಯ್ತು ಏನೋ. ಪ್ರತಿಯೊಬ್ಬ ಪ್ರತಿಯೊಬ್ಬ पशूनां पतिं पापनाशं परेशं पतिव्यस्य कृत्रिं वसानं वरेण्यं जटाचूटं मध्ये पुरन्दाङ्गवारि महादेवमेकं स्मरामि स्मरामि। ಅಮ್ಮ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ. ಅದು ಅಲ್ಲಿ ನಿಂತ್ಕೊಂಡು ಏನಮ್ಮ ಮಾಡ್ತಿದ್ದೆ? ಅಮ್ಮ, ಗಾಯ ಆಗಿತ್ತಲ್ಲ ನಿನ್ಗೆ, ಏನಾಯ್ತು? ಅಯ್ಯೋ ಏನಿಲ್ಲ ಅಮ್ಮ, ಯುಕ್ತಿ ಏನೇನೋ ಕಿತಾಪತಿ ಮಾಡಕ್ ಹೋಗಿ ಹೀಗಾಯ್ತು. ಟೆನ್ಷನ್ ಮಾಡ್ಕೊಳ್ಳೋ ವಿಷಯನೇ ಇಲ್ಲ. ಯಾರೋ ಆಮ್ರಪಾಲಿ ಜೊತೆ ಕೆಟ್ಟದಾಗ ಬಿಹೇವ್ ಮಾಡಕ್ ನೋಡಿದ್ರು, ಒಂದ್ ಸಣ್ಣ ಜಗಳ ಅಷ್ಟೇ. ಆದ್ರೆ ಗಾಯ ಏನೂ ಆಗಿಲ್ಲಮ್ಮ. ನಾನು ಆಕ್ಚುಲಿ ಏನೋ ಆಗಿದೆ ಅಂತ ಅನ್ಕೊಂಡೆ. Your son is strong, ಅಮ್ಮ. ಶರ್ಟ್ ಮಾತ್ರ ಅರ್ಧೋಗಿದೆ ಅಷ್ಟೇ. ಅಮ್ಮ, ಯಾಕಮ್ಮ ಗಾಬರಿ ಮಾಡ್ಕೊಂಡಿದ್ಯಾ? ನನಗೇನು ಆಗಿಲ್ಲ. ಐ ಆಮ್ ಕಂಪ್ಲೀಟ್ಲಿ ಫೈನ್. ನನಗೆ ಗೊತ್ತು ನಿನಗೆ ಹೇಳ್ಬಿಟ್ಟು ಹೋಗ್ಬೇಕಿತ್ತು, ನಾನು ಹೇಳ್ದೆ ಹೋದೆ, ನೋವು ಆಗೋ ಹಾಗೆ ಮಾಡಿದೆ. ಐ ಆಮ್ ಸಾರಿ. ಇನ್ಮೇಲೆ ಯಾವತ್ತೂ ಹಾಗೆ ಮಾಡಲ್ಲ. ಇನ್ಮೇಲೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾವಾಗ ಬರ್ತೀನಿ, ಎಷ್ಟು ಟೈಮಿಗೆ ಬರ್ತೀನಿ, ಎಲ್ಲ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಹೋಗ್ತೀನಿ, ಆಯ್ತಾ? ಆಕ್ಚುಲಿ ನನಗೂ ಹೋಗಕ್ಕೆ ಇಷ್ಟ ಇರಲಿಲ್ಲ, ಆದ್ರೆ ಆ ವಿಷಯ ಬಿಡು. ನೋಡು, ನಿನ್ ಮಗ ಆರಾಮಾಗಿದ್ದಾನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅಂಡರ್ಸ್ಟುಡ್? ಪ್ರತಿಮ್ನ, ನಿನ್ಗೆ ಏನಾಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ದೇ ಇರೋದೇ ಒಳ್ಳೇದನ್ಸುತ್ತೆ. ಗೊತ್ತಾದ್ರೆ ಈ ಅಮ್ಮನ್ ಮಾಡ್ಲಿ ಬಿಟ್ಟು ಹಾರೋಗ್ಬಿಡ್ತೀಯ. ಅಮ್ಮ ಪ್ಲೀಸ್ ಅಮ್ಮ, ನೀನ್ ಹೀಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ. ಪ್ಲೀಸ್ ನೋಡು, ನಾನು ಇನ್ಮೇಲೆ ಎಲ್ಲಿಗೂ ಹೋಗಲ್ಲ.
ಇಲ್ಲೇ ಇರ್ತೀನಿ, ಮನೇಲೇ ಇರ್ತೀನಿ, ನಿನ್ ಕಣ್ ಮುಂದೆನೇ ಇರ್ತೀನಿ. ಪ್ಲೀಸ್ ಅಮ್ಮ, ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಮ್ಮ. ನೀನ್ ಹೇಳೋದ್ ನಿಜ ಪ್ರದ್ಯುಮ್ನ. ನಿನ್ಗೇನು ಆಗಲ್ಲ ಅನ್ನೋ ಧೈರ್ಯ ನಾನು ತಂದ್ಕೋಬೇಕು. ಆದ್ರೆ ಗಿದ್ರೆ ಎಲ್ಲ ಏನಿಲ್ಲ, ನಿನ್ಗೇನು ಆಗಲ್ಲ. ನಾನು ಧೈರ್ಯ ತಂದ್ಕೋತೀನಿ. ನನ್ನ ಮಗನ್ಗೆ ಏನೂ ಆಗಲ್ಲ. That's like my cute little mother. ಏನದು ಪುಟಾಣಿ? ನನ್ ಮೇಲೆ ಇನ್ನೂ ಸೆಟ್ ಮಾಡ್ಕೊಂಡಿದ್ಯಾ? ನಾನು ಏನ್ ಮಾಡ್ಲಿ ಪುಟಾಣಿ? ನಿಮ್ಮ ಅಪ್ಪ ಅಮ್ಮನೂ ಇಲ್ಲೇ ಇದ್ರು. ನಿಂಗೆ ಗೊತ್ತಲ್ವಾ ನಂಗೆ ಸುಳ್ಳು ಹೇಳಕ್ ಬರಲ್ಲ, ಅದನ್ನು ನೀನೇ ಹೇಳ್ಕೊಡ್ಬೇಕು ಅಂತ. ಅದು ಅಲ್ದೆ ಆಪದ್ ಬಾಂಧವ ಹೇಳಿದಾನಲ್ವಾ ಓದೋದೆಷ್ಟು ಮುಖ್ಯ ಅಂತ. ಕೋಪ ಮಾಡ್ಕೋಬೇಡ ನನ್ನ ಮೇಲೆ, ಕ್ಷಮಿಸಲ್ವಾ ನನ್ನ? ನೀ ನನ್ನ ಸ್ನೇಹಿತೆ, ಅವತ್ ನೀನೇ ಹೇಳಿದ್ದೆ ಸಿಟ್ ಮಾಡ್ಕೊಬಾರ್ದು ಅಂತ. ಇವಾಗ ನೋಡಿದ್ರೆ ನೀನೇ ಸಿಟ್ ಮಾಡ್ಕೊಂಡಿದ್ಯಾ. ನಾನೊಂದು ತಮಾಷೆ ಮಾಡ್ಲಾ? ಇರು. ನನ್ನ ಶಕ್ತಿನೂ ನನ್ನ ಬಿಟ್ಟು ಹೋಗಿದೆ. ಈಗ ನೀನು ನನ್ನ ಮಾತಾಡ್ಸಲ್ವಾ? ದೊಡ್ಡಮ್ಮನ್ ಮಾತಾಡಿಸ್ದ್ಯಾ? ಮಾತಾಡಿಸ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಯಾಕೆ? ಅವ್ರೇನು ಸರಿಯಾಗಿ ಹೇಳ್ತಾನೆ ಇಲ್ಲ ಪುಟಾಣಿ. ಅವ್ರಿನ್ನೂ ಆಘಾತದಲ್ಲೇ ಇದ್ದಾರೆ. ಏನ್ ನೋಡಿದೀನಿ, ಏನ್ ಆಗ್ತಿದೆ, ಏನು ಅರ್ಥ ಆಗ್ತಿಲ್ಲ ಅವ್ರಿಗೆ. ಅದು ಅಲ್ದೆ ಯಾವಾಗ್ಲೂ ಆಪದ್ ಬಾಂಧವನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅವನೆಲ್ಲ ಹೋಗ್ಬಿಡ್ತಾನೆ ಅನ್ನೋ ಭಯ ಅವ್ರಿಗೆ. ದೊಡ್ಡಮ್ಮ ಮೊದ್ಲಿಂದಾನು ಹಾಗೇನೆ, ಅಣ್ಣನ್ ಕಂಡ್ರೆ ಪ್ರಾಣ ಅವ್ರಿಗೆ. ಅದನ್ನ ನಾನು ನೋಡಿದೀನಿ ಪುಟಾಣಿ. ಆದ್ರೆ ಈ ಸಲ ದೇವಸ್ಥಾನಕ್ಕೆ ಹೋಗಿ ಬಂದಾಗ್ಲಿಂದ ಏನೋ ಭಯ ಅವ್ರಿಗೆ. ಅವರು ಆ ಭಯದಲ್ಲಿದ್ದಾಗ ನಾನ್ ತುಂಬಾ ಪ್ರಶ್ನೆಗಳನ್ನ ಕೇಳಕ್ ಆಗಲ್ಲ ಪುಟಾಣಿ. ದೊಡ್ಡಮ್ಮ ಪೂರ್ತಿ ಹುಷಾರಾಗೋವರೆಗೂ ಕಾಯ್ಬೇಕಷ್ಟೆ. ಅಷ್ಟೆಲ್ಲ ಸಮಯ ಇಲ್ಲ ಪುಟಾಣಿ. ರಾಜ್ಕುಮಾರ ಕೈತಪ್ಪ ಹೋಗ್ತಾನೆ. ಹಾ, ಒಂದ್ ದಾರಿ ಇದೆ. ಏನ್ ದಾರಿ? ತುಂಬಾ ಕಷ್ಟದ ದಾರಿ ಅದು. ದೇವಯಾನಿ ಅಮ್ಮನ್ನ ಕೇಳ್ದೇನೆ ಮಾಡ್ಬೋದು, ಆದ್ರೆ ಅದಕ್ಕೆ ತುಂಬಾನೇ ಶಕ್ತಿ ಬೇಕು ಮಂತ್ರ ಉಪಯೋಗಿಸೋದಕ್ಕೆ. ಎಲ್ರೂ ಒಪ್ಪಲ್ಲ ಇದಕ್ಕೆ. ಕೆಲವರು ಇದನ್ನ ಒಳ್ಳೇದು ಅಂತ ಹೇಳ್ತಾರೆ, ಇನ್ನು ಕೆಲವರು ಇದನ್ನ ಕೆಟ್ಟದ್ದು ಅಂತ ಹೇಳ್ತಾರೆ. ಇದನ್ನ ಉಪಯೋಗಿಸ್ದೆ ಹೋದ್ರೆ ರಾಜ್ಕುಮಾರ ಎಲ್ಲಿದ್ದಾನೆ ಅಂತ ಗೊತ್ತೇ ಆಗಲ್ಲ ಪುಟಾಣಿ. ಸೂರ್ಯದೇವ, ನಿನ್ನ ಕೃಪೆ ಈ ಗಂಧರ್ವ ಕನ್ಯೆಯ ಮೇಲೆ ಸದಾ ಇರಲಿ.
ಈಗ ನನಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುತ್ತಿದೆ. ಸೂರ್ಯದೇವ ಆಕಾಶದಲ್ಲಿ ಇರುವಷ್ಟು ಹೊತ್ತು ನನ್ನಲ್ಲಿ ಮಂತ್ರಶಕ್ತಿ ಇರುತ್ತದೆ. ಸೂರ್ಯ ಮುಳುಗಿದ ತಕ್ಷಣ ನನ್ನ ಮಂತ್ರಶಕ್ತಿ ಎಲ್ಲ ಖಾಲಿಯಾಗುತ್ತದೆ. ಆಗ ನಾನು ಸಾಮಾನ್ಯ ಮನುಷ್ಯರಂತೆ ಆಗಿಬಿಡುತ್ತೇನೆ. ನೀನೆಲ್ಲಿಂದ ಬಂದೆ? ನಿನ್ಗೂ ಪ್ರದ್ಯುಮ್ನಿಗೂ ಏನ್ ಸಂಬಂಧ? ಇದು ಮನುಷ್ಯರ ಕೈಯಿಂದ ಆಗೋ ಕೆಲಸ ಅಲ್ಲ ತಾಯಿ. ಅವನು ದೈವಾಂಶ ಸಂಭೂತನಾಗಿರ್ಬೇಕು. ಈ ಲಾಕೆಟ್ ಪ್ರತಿ ಸಲ ಹೊಳೆದಾಗ್ಲೂ ಏನಾದ್ರೂ ಒಂದು ವಿಚಿತ್ರ ನಡೆಯುತ್ತೆ. ಅದೇನು ಅಂತ ನಾನು ಕಂಡುಹಿಡಿಬೇಕು. ಸುಮ್ಮನೆ ಕುಳಿತರೆ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗುವುದಿಲ್ಲ. ಇಂದು ಏನಾದರೂ ಸರಿ, ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕು. ಇನ್ನು ತಡ ಮಾಡುವುದಕ್ಕಾಗುವುದಿಲ್ಲ. ಆದಷ್ಟು ಬೇಗ ರಾಜಕುಮಾರನನ್ನು ಹುಡುಕಲೇಬೇಕು. ಯಾಕೆ ಹೊಳಿತೀಯ ನೀನು? ಪ್ರದ್ಯುಮ್ನ ಹತ್ರ ಇದ್ದಾನೆ ಅಂತನಾ? ಇಲ್ಲ, ಹಾಗಿದ್ರೆ 27 ವರ್ಷದಿಂದ ಹೊಳಿಬೇಕಾಗಿತ್ತು. ಆದ್ರೆ ಒಂದಿನಾನು ಹೊಳಿಲಿಲ್ಲ. ರುದ್ರಶಿಲೆನ್ ಬಂದಾಗಿಂದ ನೀನ್ ಹೊಳಿತಾ ಇದ್ಯಾ, ಆದ್ರೆ ಇಷ್ಟೊಂದು ಹೊಳಿತಾ ಇದ್ಯಾ, ಅದು ಪದೇ ಪದೇ. ರುದ್ರಶಿಲೆಯಲ್ಲಿ ಏನೋ ಆಗಿರ್ಬೇಕು. ನಿನ್ ರಹಸ್ಯ ನನ್ನ ಹತ್ರ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ನಾನು ಪತ್ತೆ ಹಚ್ತೀನಿ. ನೀನು ನನ್ನ ಮಗನ ಜೀವನ ಹಾಳು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ಗುಟ್ನ ಬೇರೆಯವ್ರಿಗೆ ರಟ್ ಮಾಡೋದಕ್ಕೂ ನಾನು ಬಿಡೋದಿಲ್ಲ. ಯಾವ ಗುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮಮ್ಮ, ಉಸಿರು ಬರಬಾರ್ದು ನಿನ್ನಿಂದ. ಹುಟ್ಲಿಲ್ಲ ಅಂತ ಅನ್ಸ್ಬಿಡ್ತೀನಿ. ಯಾಕಮ್ಮ ಇಷ್ಟೊಂದು ಬೈತಾ ಇದೆ ಇವತ್ತು? ಮತ್ತಿನ್ನೇನ್ ಮಾಡ್ಬೇಕು ಶೋನಾ? ನಿನ್ನ ಬೆನ್ ತಟ್ಟಿ ಶಬಾಷ್ ಮಗಳೇ ಅಂತ ಹೇಳ್ಬೇಕಾ? ನಾನು ಎಲ್ಲ ನೋಡ್ಕೋತೀನಿ ಮಮ್ಮ ಅಂತ ಹೇಳ್ದಾಗ್ಲೇ ಯೋಚನೆ ಮಾಡ್ಬೇಕಿತ್ತು ನಾನು. ಎಲ್ಲೋ ಕೊಚ್ಚೆ ಕಲ್ ಹಾಕೋ ಕೆಲಸ ಮಾಡ್ತಾಳೆ ಅಂತ. ಮಮ್ಮ, ನನ್ಗೇನ್ ಗೊತ್ತಿತ್ತು ಆಮ್ರಪಾಲಿ ಬಂದು ಎಲ್ಲ ಹಾಳು ಮಾಡ್ತಾಳೆ ಅಂತ? ಹೌದು, ನಿಂದೇನು ತಪ್ಪಿಲ್ಲ, ಎಲ್ಲ ಆಮ್ರಪಾಲಿದೆ ತಪ್ಪು. ಅಲ್ಲ ಕಣೆ, ಪ್ರತಿ ಸಲ ಅವಳು ಹೀಗ್ ಮಾಡ್ತಿದ್ದಾಳೆ ಅಂದ್ರೆ ನೆಕ್ಸ್ಟ್ ಟೈಮ್ ಅವಳ ಕೈ ಬಾಯಿ ಆರ್ದೇ ಇರೋಂಗ್ ನೋಡ್ಕೊಳಕ್ಕಾಗಲ್ವಾ ನಿನ್ಗೆ? ಯಾವ ಗಳಿಗೆ ನಿನ್ ಯುಕ್ತಿ ಅಂತ ಹೆಸರಿಟ್ನೋ ಏನೋ. ದಡ್ಡಿ ಅಂತ ಹೆಸರಿಡ್ಬೇಕಿತ್ತು. ಮತ್ತೊಂದ್ಸಲ ಹೀಗ್ ಬೇಡದೇ ಇರೋ ಕೆಲಸ ಮಾಡಿದ್ಯೋ ಏನಾಗುತ್ತೆ ಅಂತ ನೋಡ್ತಾ ಇರು. ಪಾಪ, ತುಂಬಾ ಬೇಜಾರಾಯ್ತು ಅನ್ಸುತ್ತೆ ಅಲ್ವಾ ಯುಕ್ತಿ? ಆಗದೆ ಇರುತ್ತಾ ಅನ್ಯ? ಪಾಪ ದಡ್ಡಿ, ಪಾಪ ಯುಕ್ತಿಗೆ ಬೇಜಾರು ಆಗದೆ ಇರತ್ತಾ? ಕರಿಬೇಡ. ಏನಂದೆ ದಡ್ಡಿ? ಸಾರಿ, ಯುಕ್ತಿ ಅಲ್ವಾ ನಿನ್ ಹೆಸರು? ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಇಲ್ಲ, ದಡ್ಡಿನೇ ಚೆನ್ನಾಗಿದೆ. ಆಮ್ರಪಾಲಿ ಬಂದು ಇವಳ ಕೆಲ್ಸನೆಲ್ಲ ಹಾಳು ಮಾಡ್ಬಿಟ್ಲಂತೆ. ಆಮ್ರಪಾಲಿಗ್ ಮಾಡಕ್ ಬೇರೆ ಕೆಲ್ಸ ಇದೆ. ಏನೋ ಸಹಾಯ ಮಾಡಕ್ ಬಂದ್ರೆ ಪಾಪ ಅವಳ ಮೇಲೆ ಎತ್ತಾಕ್ತ್ಯಾ? ನೀನೆಲ್ಲಿ ಅವಳೆಲ್ಲಿ? ಸುಮ್ನೆ ನೀನು ಅವಳು ಒಂದೇ ಅನ್ನೋ ತರ ಮಾತಾಡ್ಬೇಡ. ಎಷ್ಟು ಧೈರ್ಯ ನಿನ್ಗೆ ನನ್ ಮುಂದೆನೆ ತರ ಮಾತಾಡ್ತೀಯಾ? ಯಾಕಂದ್ರೆ ನಾವು ನಿಂತರ ಅಲ್ವಲ್ಲ ಬೆನ್ನಿಂದೆ ಮಾತಾಡಕ್ಕೆ. ಮತ್ತೆ ಮತ್ತೆ ಹೇಳ್ತಾ ಇದೀನಿ ಯುಕ್ತಿ, ಆಮ್ರಪಾಲಿಗ್ ತೊಂದ್ರೆ ಕೊಡ್ಬೇಡ, ನಂಗಿಷ್ಟ ಆಗಲ್ಲ. ಏನ್ ಪುಟಾಣಿ, ಫುಲ್ ಡಾನ್ ಆಗ್ಬಿಟ್ಟಿದೆ ನೀನು.
ನಮ್ಮ ದಡ್ಡಿ ಸಾರಿ ನಮ್ ಯುಕ್ತಿಗೆ ಈ ತರ ಎಲ್ಲ ಧಮಕಿ ಹಾಕ್ಬಿಟ್ಟೆ ನೀನು. ಸೋ ಪ್ರೌಡ್ ಆಫ್ ಯು. ಬಾ ಐಸ್ ಕ್ರೀಮ್ ಕೊಡ್ತೀನಿ.